ತಿರುಪತಿಯಿಂದ ಕೆಳಗಡೆ ಇಳಿದ್ವಿ. ಈಗ ಎಲ್ಲರೂ ಟಿಫನ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಈಗ 9:30. ತಿರುಪತಿ ಬಿಟ್ಟು ಕೆಳಗಡೆ ಬಂದ್ವಿ. ಈಗ ತಿಂಡಿಗೆ ಅಂತ ಈ ಹೋಟ್ಲಿಗೆ ನಮ್ಮ ಬ್ರದರ್ ಕರ್ಕೊಂಬಂದಿದ್ದಾರೆ. ಹೋಟ್ಲು ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಎಲ್ಲರೂ ದೋಸೆ ಆರ್ಡ್ರ್ ಮಾಡಿದ್ವಿ. ಒಂದು ದೋಸೆಗೆ 4-5 ಥರ ಚಟ್ನಿ ಕೊಟ್ಟಿದ್ದಾರೆ. ರೆಡ್, ವೈಟ್, ಗ್ರೀನ್ ಹಾಗೂ ಕಡಲೆಕಾಯಿ ಬೀಜದ ಚಟ್ನಿ. ಎಲ್ಲರೂ ಮಸಾಲೆ ದೋಸೆ, ಕೆಲವರು ಪೊಂಗಲ್ ತೊಗೊಂಡ್ರು. ಬಾಳೆ ಎಲೆ ಹಾಕಿ ಬಹಳ ನೀಟಾಗಿ ಕೊಟ್ಟಿದ್ದಾರೆ. ನಿಮಗೂ ಯಾರು ಈ ಕಡೆ ತಿರುಪತಿ ಯಾತ್ರೆ ಮುಗಿಸ್ಕೊಂಡು ಕಂಚಿಗೆ ಹೋಗೋರಿದ್ರೆ ದಾರಿ ಮಧ್ಯದಲ್ಲಿ ಈ ಹೋಟ್ಲಲ್ಲಿ ಬೇಕಾದ್ರೆ ಟಿಫನ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋ ಹಾಕಿದ್ದೀನಿ. ಹಾಗೆ ಕಂಚಿಗೆ ಬರೋ ಅಷ್ಟರಲ್ಲಿ ನಮಗೆ ಮಧ್ಯಾಹ್ನ 12:30 ಆಯಿತು. ಹೊರಗಡೆ ಈ ರಸ್ತೆ ತುಂಬ ಪುಟ್ಟದಾಗಿರೋದ್ರಿಂದ ಕಾರ್ನ ಭಾಳ ದೂರದಲ್ಲೇ ಪಾರ್ಕ್ ಮಾಡಿದ್ವಿ. ನಡ್ಕೊಂಡು ಬರೋ ಅಷ್ಟರಲ್ಲಿ ದಾರಿ ಮಧ್ಯದಲ್ಲಿ ಮಳಿಗೆಗಳೆಲ್ಲ ಇದ್ವು. ಹಾಗೆ ಗೋಪುರ ನೋಡಿದ್ರೆ ಬಹಳ ಪುಣ್ಯ ಅಂತ, ಹೇಗೂ ಒಳಗಡೆ ತೆಗಿಯೋಕ್ಕಾಗಲ್ಲ ಫೋಟೋ. ಹಾಗಾಗಿ ದೇವಸ್ಥಾನದ ಸುತ್ತ ವಲಯಗಳನ್ನು ತೊಗೊಂಡಿದ್ದೀನಿ. ಎಲ್ರಿಗೂ ಆ ಪುಣ್ಯ ಭಾಗ್ಯ ಸಿಗಲಿ ಅಂಥೇಳಿ ಗೋಪುರಗಳನ್ನೇ ಜಾಸ್ತಿ ಫೋಕಸ್ ಮಾಡಿದ್ದೀನಿ. ಎಲ್ಲರೂ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ನಾವು ಇಷ್ಟು ರಶ್ನಲ್ಲಿ ನಾವು ವಿಡಿಯೋ ಮಾಡಿದ್ದೀವಿ. ನಮಗೂ ನೀವೆಲ್ಲ ಲೈಕ್, ಶೇರ್, ಕಮೆಂಟ್ ಮುಖಾಂತರ ನಮಗೆ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ತಿರುಪತಿ ತುಂಬಾ ಕೂಲಾಗಿತ್ತು, ವಾತಾವರಣ ಚೆನ್ನಾಗಿತ್ತು. ಕಂಚಿಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಸೆಕೆ, ಎಲ್ಲರೂ ಬೆವ್ತು ಹೋಗ್ಬಿಟ್ಟಿದ್ವಿ. ಒಂಥರ ಬಿಸಿಲು ಜಾಸ್ತಿ, ಹಾಗೆ ಸೆಕೆನೂ ಇತ್ತು. ಹಾಗಾಗಿ ಈ ಸೆಕೆನಲ್ಲೂ ಎಲ್ಲರೂ ಒಂದು ಕಡೆ ಕೂತಿದ್ದಾರೆ ಎಲ್ಲರೂ. ನಾನು ಮಾತ್ರ ಬಿಸಿಲಲ್ಲಿ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಬರೋಣ ಅಂತ ಬಂದು ಎಲ್ಲ ಹಾಗೆ ವೀಡಿಯೋ ಮಾಡ್ದಂಗೆ ಆಗುತ್ತೆ ಅಂತ ಸುತ್ತ ಪ್ರದಕ್ಷಿಣೆ ಹಾಕಿದೆ. ಕಾಲು ಸುಡ್ತಾ ಇತ್ತು ಹಾಗೂ ಸೆಕೆನೂ ತುಂಬಾ ಇತ್ತು. ಸಿಕ್ಕಾಪಟ್ಟೆ ಜನನೂ ರಶ್ ಇದ್ದರು. ಧರ್ಮ ದರ್ಶನಕ್ಕೆ ಇದಕ್ಕೆ ಎಲ್ಲಕ್ಕೂ ರಶ್ ಇತ್ತು. ವೀಕ್ ಡೇಸ್ ಆದ್ರೂ ತುಂಬ ಜನ ಬಂದಿದ್ದರು ಯಾತ್ರಿಗಳು. ನೀವು ದೇವಸ್ಥಾನ ದೊಡ್ಡದಾಗಿದ್ದರಿಂದ ನಾನು ಫಾಸ್ಟಾಗಿ ಕೆಲವು ಕಡೆ ವಿಡಿಯೋ ಮಾಡಿದ್ದೀನಿ. ನಡ್ಕೊಂಡು ಹೋಗೋ ತನಕ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಮಧ್ಯ ಫಾಸ್ಟಾಗಿ ವಿಡಿಯೋ ತೆಗೆದಿದ್ದೀನಿ.
ಪೂರ್ತಿ ವಿಡಿಯೋ ನೋಡಿದವ್ರಿಗೆ, ಲೈಕ್ ಮಾಡಿದವ್ರಿಗೆ, ಶೇರ್ ಮಾಡಿದವ್ರಿಗೆ, ಸಬ್ಸ್ಕ್ರೈಬ್ ಕೂಡ ಆದವ್ರಿಗೆ ನಮ್ಮ ಯಾತ್ರೆಯ ಫಲದಲ್ಲಿ ನಿಮಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮ್ಮನ್ನೆಲ್ಲರೂ ಹಾರೈಸಿದ ಎಲ್ರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ನಮಸ್ಕಾರ.